2023 ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ಇನ್ನೊಂದು 50 ದಿನ ಬಾಕಿ ಇರುವಂತದ್ದು. ಈ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಕೂಡ ನಾನಾ ರೀತಿಯಾದಂತ ರಣತಂತ್ರವನ್ನ ಎಣಿತಾನೆ ಇದಾವೆ. ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಿಎಸ್ವೈಗೆ ಮಣೆಯನ್ನ ಹಾಕಲಾಗ್ತದೆ. ಬಿಕಾಸ್ ಅನಿವಾರ್ಯ ಯಡಿಯೂರಪ್ಪನವರು ಲಿಂಗಾಯತ ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆಯಂತೆ. ಆಕ್ಚುಲಿ ಬಿಜೆಪಿ ರಾಜ್ಯದಲ್ಲಿ ಇರುವಂತಹ ಏಕೈಕ ಜಾತ್ಯತೀತ ನಾಯಕ ಅಂದ್ರೆ ಯಡಿಯೂರಪ್ಪನವರೊಬ್ಬರೇ. ಇನ್ನೆಲ್ಲರೂ ಕೂಡ ಒಂದೊಂದು ಸಮುದಾಯಕ್ಕೆ ಸೀಮಿತ ಆಗಿಬಿಡ್ತಾರೆ. ರಾಜ್ಯದಲ್ಲಿ ಪ್ರಬಲವಾಗಿದೆ ಲಿಂಗಾಯತ ಸಮುದಾಯ. ಆ ಸಮುದಾಯ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಮತಗಳು ಕೈತಪ್ಪಬಾರದು ಅನ್ನುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಫಲಿತಾಂಶದ ಮೇಲೆ ಪ್ರಭಾವ ಬೀರುವಷ್ಟು ಪ್ರಬಲ ಇರುವಂತದ್ದು ಲಿಂಗಾಯತ ಸಮುದಾಯ. ಲಿಂಗಾಯತರನ್ನ ಸೆಳೆಯಲಿಕ್ಕೆ ಮೋದಿ ಮತ್ತೆ ಶಾ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್ ಹೆಸರಲ್ಲಿ ಮತಬೇಟೆಯನ್ನ ಮಾಡಲಿರುವಂಥದ್ದು. ಯಾಕೆಂದ್ರೆ ಅವರಿಗೆ ಅನ್ಯಾಯ ಮಾಡಿದೆ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಯಡಿಯೂರಪ್ಪನವರನ್ನ ಬಳಸಿಕೊಂಡು ಲಿಂಗಾಯತ ಸಮುದಾಯವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಇದು. ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೆ ರಣತಂತ್ರ, ಸಿಎಂ ಜೊತೆ ಪ್ರಚಾರಕ್ಕೆ ತೆರಳಿಕ್ಕೆ ಬಿಎಸ್ವೈಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಬಿಕಾಸ್ ಮಾಸ್ ಲೀಡರ್ ರಾಜ್ಯದಲ್ಲಿ ಇರುವಂತ ಕೆಲವು ಮಾಸ್ ಲೀಡರ್ಗಳು ಅಂದ್ರೆ ಒಂದು ಯಡಿಯೂರಪ್ಪ, ಇನ್ನೊಂದು ದೇವೇಗೌಡರು, ಮತ್ತೊಬ್ರು ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಇವರನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಂತ ಸಂದರ್ಭದಲ್ಲಿ ಮಾತ್ರನೇ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ. ಇನ್ನು ಬಿಜೆಪಿಗೆ ಮತ್ತೆ ಅಧಿಕಾರ ಬೇಕು ಅಂದ್ರೆ ಯಡಿಯೂರಪ್ಪನವರಂತೂ ತುಂಬಾ ಅನಿವಾರ್ಯ ಇರುವಂತದ್ದು. ಸೊ ಹೀಗಾಗಿನೇ ನರೇಂದ್ರ ಮೋದಿ ಅವರನ್ನ ಯಾವ ರೀತಿಯಾಗಿ ಬಳಸಿಕೊಳ್ಳಲಾಗ್ತದೆ, ಅದಕ್ಕಿಂತ ಹೆಚ್ಚಿನದಾಗಿ ಸ್ಥಳೀಯ ನಾಯಕತ್ವನೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರನ್ನು ಕೂಡ ಅದೇ ರೀತಿಯಲ್ಲಿ ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಮಾಡ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಕಡೆಗಣಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು ಮುಂಚೆ. ಆದ್ರೆ ಎಲೆಕ್ಷನ್ ಟೈಮಲ್ಲಿ ಅದು ಹೊಡೆತ ಬಿದ್ದೇ ಬೀಳುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ ಬಿಜೆಪಿ ಹೈಕಮಾಂಡ್ಗೆ. ಸೊ ಹೀಗಾಗಿನೇ ಯಡಿಯೂರಪ್ಪನವರನ್ನ ಬಳಸಿಕೊಳ್ಳಲಾಗ್ತಾ ಇರುವಂತದ್ದು. ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಯಡಿಯೂರಪ್ಪನವರ ಹುಟ್ಟುಹಬ್ಬ ಆಚರಿಸಲಾಯಿತು ಅಂತ ನಿಮಗೂ ಕೂಡ ಗೊತ್ತಿದೆ. ಅದರ ಜೊತೆಗೆ ಈಗ ಎಲ್ಲೇ ಹೋದ್ರೂ ಕೂಡ ಯಾವುದೇ ಸಮಾವೇಶ ನಡೆದ್ರೂ ಕೂಡ ಯಡಿಯೂರಪ್ಪನವರನ್ನ ಅಲ್ಲಿ ಕರೆಸ್ಕೊಳ್ಳಲಾಗ್ತದೆ. ಅವರಿಂದನೂ ಕೂಡ ಭಾಷಣ ಮಾಡಿಸಲಾಗ್ತಾ ಇರುವಂತದ್ದು. ಎಲ್ಲೂ ಕೂಡ ನನಗೆ ಅನ್ಯಾಯ ಆಗಿಲ್ಲ ಬಿಜೆಪಿ ಪಕ್ಷದಿಂದ ಅಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಬಿಜೆಪಿ ಮಾಡ್ತಾ ಇದೆ. ಇನ್ನ ಯಡಿಯೂರಪ್ಪನವರನ್ನ ಬಳಸಿಕೊಂಡು ಮತ್ತೆ ಅಧಿಕಾರಕ್ಕೆ ಏರಲೇಬೇಕು, ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನು. ಪ್ರಮುಖವಾಗಿ ಲಿಂಗಾಯತ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಚಾರಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಬೊಮ್ಮಾಯಿ ಅವರ ಜೊತೆ ಲಿಂಗಾಯತ ಮತಗಳು ಕೈತಪ್ಪದಂತೆ ನೋಡ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ಬಿಜೆಪಿಗೆ ಒಂದು ಪ್ರಬಲ ಸಮುದಾಯ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಅವರ ಪರವಾಗಿ ನಿಂತ್ಕೊಂಡಿರುವಂತದ್ದು ಲಿಂಗಾಯತ ಸಮುದಾಯ ಒಂದೇನೆ. 2008ರಿಂದಲೂ ಕೂಡ ಯಡಿಯೂರಪ್ಪನವರಿಗೆ ಯಾವ ರೀತಿಯಾಗಿ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಸೊ ಹೀಗಾಗಿನೇ ಲಿಂಗಾಯತ ಸಮುದಾಯ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಡಿವೈಡ್ ಆಗಬಾರ್ದು ವೋಟ್ಗಳು ಅನ್ನುವ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಅನಿವಾರ್ಯ ಆಗಿದ್ದಾರೆ ಯಡಿಯೂರಪ್ಪನವರು.